ಶಾಲೆ ರಕ್ಷಿಸಿ ಕರ್ನಾಟಕ ಸರ್ಕಾರದ ಲೋಭಿ ನೀತಿಗೆ, ಕರ್ನಾಟಕ ದಮನ ನೀತಿ ಶಿಕ್ಷಣ ನೀತಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಕ್ಕೆ ಮನವಿ ಮಾಡಬೇಕೆಂಬುದೇ ಇದು ದೊಡ್ಡ ನಾಚಿಕೆಗೇಡಿ ಕೆಲಸ. ಅದರಲ್ಲಿ ಇಂತಹ ಸಂಘಟಕರು ಬಂದು ಕನ್ನಡ ಉಳಿಸಿ ಅಂತ ಹೇಳೋದೇ ದೊಡ್ಡ ಇನ್ನೊಂದು ನಾಚಿಕೆಗೇಡಿ ಕೆಲಸ. ಇದಕ್ಕಿಂತ ದೊಡ್ಡದು ಮತ್ತಾವುದು ಕೂಡ ಅಪಮಾನಕಾರಿ ಜನಕ್ಕೂ ಇಲ್ಲ. ಮನೆಯಲ್ಲಿ ಇದ್ದಂತ ಮನುಷ್ಯರು ನಾನು ಮನೆ ಇದ್ದೇನೆ ಅಂತ ಹೇಳಬೇಕಾಗಿದ್ದು ಎಲ್ಲಿ ಎಲ್ಲಿ ನ್ಯಾಯ ಉಳಿತು, ಎಲ್ಲಿ ದೇಶ ಉಳಿತು, ಎಲ್ಲಿ ರಾಷ್ಟ್ರ ಉಳಿತು. ಅದಕ್ಕಾಗಿ ಇನ್ನೊಂದು ಶಾಲೆಯ ಮಾನ್ಯತೆ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನವೀಕರಣ ಮಾಡಬೇಕಂತೆ. ಪ್ರತಿ ವರ್ಷ ನವೀಕರಣ ಮಾಡ್ಲಿಕ್ಕೆ ಅದೇನಿದೆ? ಏನಾದ್ರೂ ಅಲ್ಲಿ ಜಂಗ್ ಬರ್ತದ? ಏನು ನಟ್ ಬೋಲ್ಟ್ ಅದಾನ ಅಥವಾ ಏನು ಇಂಜನ್ ಅದಾನ, ಏನು ಬಾಯ್ಲರ್ ಅದಾನ? ಸುತ್ತ ಸ್ಫೋಟ ಆಗ್ತದೆ, ಜನ ಸತ್ತೋಗ್ತಾರ ಅಂತ ಏನಾದ್ರು ಅದೇ ನವೀಕರಣದಾಗಲ್ಲ ಅಂದ್ರೆ. ಒಂದು ಶಾಲೆ ನಿರಂತರವಾಗಿ ಮಕ್ಕಳನ್ನು ಕೂಡಿಸಿ ಒಳ್ಳೆ ಪಾಠ ಹೇಳ್ತಕ್ಕಂಥ ವ್ಯವಸ್ಥೆಗೆ ನವೀಕರಣಕ್ಕೆ ಮತ್ತೆ 25,000 ರೂಪಾಯಿ ಹೋಗಿ ದಕ್ಷಿಣ ಕೊಡಬೇಕು, ಅವನಿಗೆ ಕಾಣಿಕೆ ಕೊಡಬೇಕು. ಲಂಚನೇ ಒಂದ್ರಲ್ಲಿ ಹೊಡ್ಕೊಂಡು ತಿನ್ಬೇಕು ಅಂತಂದ್ರೆ ಇದೇ ಒಂದು ಪಾಠ ಕಲಿಸ ನಾವು ಶಾಲೆ ಮಕ್ಕಳು ಹಿಂಗೆ ಲಂಚ ತಿನ್ನಕ್ಕೆ ಕೆಲಸ. ಮತ್ತೇನು? ಯಾವ್ದು ಶಾಲೆಯಲ್ಲಿ ನ್ಯಾಯ ಕಲಿಸ್ಬೇಕಾಗಿತ್ತು, ಯಾವ ಶಾಲೆಯಲ್ಲಿ ಧರ್ಮ ಕಲಿಸ್ಬೇಕಾಗಿತ್ತು, ಯಾವ ಶಾಲೆಯಲ್ಲಿ ತ್ಯಾಗ ಕಲಿಸ್ಬೇಕಾಗಿತ್ತು, ಆ ಶಾಲೆಯ ಆಡಳಿತ ವರ್ಗಕ್ಕೆ ನೀವು ಕೆಟ್ಟದನ್ನು ಕಲಿಸ್ತಕ್ಕಂಥ ಈ ಸರ್ಕಾರದ ನೀತಿ ಮೊದಲು ತೆಗೆದುಕೊಳ್ಬೇಕು. ಆರ್ಟಿ ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತಹ ಶಿಕ್ಷಣ ವಂಚಿತರಾದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನತಕ್ಕಂಥ ಕೇಂದ್ರ ಸರ್ಕಾರ ಯೋಜನೆ, ರಾಜ್ಯ ಸರ್ಕಾರ ಸಮಪಾಲು ಭಾಗಿಯಾಗಿ ಅದಕ್ಕೆ ಸಹಕಾರ ಪಡಬೇಕು ಅನ್ನತಕ್ಕಂಥದ್ದನ್ನ ಇವತ್ತು ಅದನ್ನ ಯಾವನೋ ಒಬ್ಬ ಮಿನಿಸ್ಟರ್ ಬರ್ತಾನೆ, ಬಂದ್ ಮಾಡಿ ಹಾಕ್ತಾನೆ, ಅವನ ತಲೆ ಪ್ರಕಾರ ಶ್ರೀಮಂತನ. ಆದ್ರೆ ಬಡವರು ಬಡತನ ನೋಡ್ಯಾನ, ಜ್ಯೋತಿ ನೋಡ್ಯಾನ. ಓಟ್ ಹಾಕುವ ಟೈಮಿಗೆ ಮಾತ್ರ 5 ದಿವಸ ಬಂದು ಹೋದ್ರು ಅಂದ್ರೆ ಮುಗಿದೋಯ್ತು. ಬಾಕಿ 5 ವರ್ಷ ತನಕ ನಾವು ನಿವಾಂತ ರಾಜರಂತ ತಿಳ್ಕೊಂಡಿದ್ದಾರೆ. ಒಂದಳೆ ಶಿಕ್ಷಣ ಸಂಸ್ಥೆಯವರು ಶಿಕ್ಷಣ ಮಕ್ಕಳು, ಬಡ ಮಕ್ಕಳು ಕೈಯಲ್ಲಿ ಡ್ಯೂಟಿಗೆ ಹಿಡ್ಕೊಂಡು ನಿಂತಿದ್ರೆ ಇದು ಹತ್ತಿ ಉರಿತಕ್ಕಂಥ ಕೆಟ್ಟ ದಿನಗಳು ಬರಬಾರದು. ನಾಡಿಗೆ ಈ ಸಮಸ್ಯೆಗಳು ಬರಬಾರದು. ವ್ಯವಸ್ಥಿತವಾಗಿ ಆ ಮಕ್ಕಳು ಬೆಳೀತಕ್ಕಂಥದ್ದು ಹಕ್ಕು ಏನಿದೆ, ನಮ್ಮ ಹಕ್ಕು, ನಮ್ಮ ಶಿಕ್ಷಣ ನನ್ನ ಹಕ್ಕು, ನನಗೆ ಸಹಕಾರ ಕೊಡಿ ಅಂತಕ್ಕಂಥದ್ದು ಏನಿದೆಯಲ್ಲ. ಇವತ್ತು ನಾವು ಇಲ್ಲಿ ನೆರೆದಿರೋದು, ಈ ಮಳೆಯಲ್ಲೂ ಕೂಡ ನೆರೆದಿರೋದು ಕಾರಣ ಏನು ಅಂತಂದ್ರೆ ನಮ್ಮ ಬೇಡಿಕೆಗಳನ್ನ ಸರ್ಕಾರ, ಅದು ಯಾವುದೇ ಸರ್ಕಾರ ಬರ್ಲಿ, ವಿದೌಟ್ ಪೊಲಿಟಿಸೈಸಿಂಗ್ ದ ಥಿಂಗ್, ಯಾವ ಸರ್ಕಾರ ಈ ಸರ್ಕಾರ ಅಂತಲ್ಲ, ಯಾವ ಸರ್ಕಾರ ಬಂದ್ರು ನಾವುಗಳು ಇಷ್ಟೇ ಉಳಿತಾ ಇದೀವಲ್ಲ ಅಂತ ಕೊರಗು ಅಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಸೊ ಯಾವುದೇ ಸರ್ಕಾರ ಇರ್ಲಿ, ನಮ್ಮಗಳಿಗೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಏನಾಗ್ಬೇಕೋ ಅದು ಆಗ್ಬೇಕು ಅಂತಕ್ಕಂಥದ್ದು. ಮುಖ್ಯತಃವಾಗಿ ಎಷ್ಟೋ ಮಕ್ಕಳಿಗೆ ಕೆಲವೊಂದ್ ಕಡೆ ಬಹಳ ಇದೊಂದು ನೆಗೆಟಿವ್ ಮಾತನ್ನ ಹೇಳ್ತಾ ಇರ್ತಾರೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ, ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ. ಇವರು RTE ತಗೊಂಡು ಮಕ್ಳಿಗೆ ಕಲಿಸಲ್ಲ, ಇವರು RTE ತಗೊಂಡು ಮಕ್ಳಿಗೆ ಬೇರೆ ಕ್ಲಾಸ್ ಅಲ್ಲಿ ಹಾಕ್ತಾರೆ. ಬಹುಶಃ ನಾವು ಯಾರೂ ಆತರ ಮಾಡಿಲ್ಲ, ಮಾಡೋದೂ ಇಲ್ಲ. ಯಾಕಂತಂದ್ರೆ ಬೀದರ್ ಭಾಗವನ್ನ ಬೆಳೆಸ್ಬೇಕು ಅಂತ ಟೊಂಕಕ್ಕೆ ಸೆರಗು ನಿಂತು ಕಟ್ಟಿರೋದು, ಸೆರಗು ಕಟ್ಟಿ ನಿಂತಿರೋದು ಮೂಲತಃವಾಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳೇ. ಅಲ್ಲಿಂದನೇ ಪ್ರಾರಂಭ ಆಗಿರೋದು ಕಥೆ. ಬೀದರನ್ನ ಬೆಳೆಸ್ಬೇಕು ಅಂತಂದು ಟೊಂಕಕ್ಕೆ ಸೆರೆ ಕಟ್ಟಿರೋವು, ತನ್ನನ್ನೇ ತಾನು ಅರ್ಪಿಸ್ಕೊಂಡಿರೋವು, ತ್ಯಾಗ ಮಾಡಿರೋ ಎಲ್ಲ ಮುಖ್ಯತಃವಾಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳೇ. ಹಾಗಾಗಿ ಎಲ್ಲ ಪದಾಧಿಕಾರಿಗಳೇ ಇರಬಹುದು, ಅಧಿಕಾರ ವೃಂದದವರೇ ಇರಬಹುದು, ಅಥವಾ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಕೂಡೋರು ಮತ್ತೆ ಸಂಸತ್ನಲ್ಲಿ ಕೂಡೋರು ಯಾರೇ ಇರಬಹುದು, ಎಲ್ಲರೂ ಈ ಕಡೆ ಕಣ್ಣು ತೆಗೆದು ನೋಡೋ ಅವಶ್ಯಕತೆ ಬಹಳ ಇದೆ. ಒಂದು ಮುಖ್ಯತರವಾಗಿ ನಮ್ದು ಈಗೇನು RTE ಮಕ್ಕಳಿಗೆ ಯಾಕೆ ನಿಲ್ಸಿದ್ರು ಅರ್ಥನೇ ಆಗ್ತಾ ಇರ್ಲಿಲ್ಲ. ಇಷ್ಟೊಂದು ಅರ್ಥನೇ ಆಗ್ತಾ ಇಲ್ಲ ಅದನ್ನ. ಇಷ್ಟೊಂದು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಹೆಲ್ಪ್ ಆಗ್ತಾ ಇರ್ಬೇಕಾದ್ರೆ ಅದನ್ನ ಯಾಕೆ ನಿಲ್ಲಿಸ್ಬೇಕು? ಸೊ ಹಂಗಾಗಿ RTE ಪ್ರಾರಂಭ ಮಾಡ್ರಿ ಅಂತಕ್ಕಂಥದ್ದು ಒಂದು ನಮ್ಮೆಲ್ಲರ ಒಗ್ಗಟ್ಟಿನ ಒಂದು ಮತ. ಅದರಿಂದಾಗಿ ಮಕ್ಕಳು ಶಾಲೆಗೆ ಬರ್ಲಿ. ಹೊರಗೆ ಈ ರೀಸೆಂಟ್ಲಿ ಇದ್ರ ಬಗ್ಗೆ ನಾವೆಲ್ಲೋ ಮಾತಾಡ್ತಾ ಇದ್ದೀವಿ. ಶಾಲೆಯಿಂದ ಮಕ್ಕಳಿಗೆ ಯಾಕೆ ಹೊರಗುಳಿತಾ ಇದ್ದಾರೆ? ಅಸೀಂ ಪ್ರೇಮ್ಜಿ ಅವರು ಎಲ್ಲರೂ ನೋಡಿರ್ಬಹುದು. ಅಸೀಂ ಪ್ರೇಮ್ಜಿ ಅವರನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರದ ಜೊತೆಗೆ ನಿನ್ನೆ ಮಧು ಬಂಗಾರಪ್ಪ ಅವ್ರ ಜೊತೆಗೆ ಕೈ ಜೋಡಿಸಿದ್ರು. ಎಲ್ಲಾ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನ ಕೊಡೋದು ಅಂತ ಅವರು ಮೊಟ್ಟೆ ಕೊಡೋದಕ್ಕೆ, ಊಟ ಕೊಡೋದಕ್ಕೆ ತಯಾರಾಗಿದ್ದಾರೆ.